ಟೋಟಲಿ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಈಗ ಧಾರಾಕಾರ ಮಳೆ ಆಗ್ತಾ ಇದೆ. ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಬರತಕ್ಕಂಥ ಕಾಗಿಣಾ ನದಿ ಮೈದುಂಬಿ ಹರಿತಾ ಇದೆ. ಕಾಗಿಣಾ ನದಿ ತಟದಲ್ಲಿರುವ ಉತ್ತರಾದಿ ಮಠಕ್ಕೂ ನೀರು ನುಗ್ಗಿದ್ದು, ಉತ್ತರಾದಿ ಮಠದ ಜಯತೀರ್ಥರ ಮೂಲ ಬೃಂದಾವನ ಸಂಪೂರ್ಣ ಜಲಾವೃತವಾಗಿದೆ. ನೀರು ತುಂಬಿದ ಮಠದ ಆವರಣದಲ್ಲೇ ಕುಳಿತು ಅರ್ಚಕರು ಪೂಜೆಯನ್ನು ಮಾಡಿದ್ದಾರೆ. ಪ್ರತಿ ವರ್ಷವೂ ನದಿ ಉಕ್ಕಿ ಹರಿದರೆ ಮಠದಲ್ಲಿ ನೀರು ನುಗ್ಗೋದು ಸಾಮಾನ್ಯ. ಸರ್ಕಾರ ತಡೆಗೋಡೆ ನಿರ್ಮಿಸಿದರೂ ಸಹ ನದಿಯ ನೀರು ಬೃಂದಾವನಕ್ಕೆ ಸ್ಪರ್ಶ ಮಾಡುತ್ತೆ ಅಂತ ಅಲ್ಲಿನ ಅರ್ಚಕ ವೆಂಕನಾಚಾರ್ಯ ಅವರು ವಿವರಿಸಿದ್ದಾರೆ. ಕಲಬುರಗಿ ಜಿಲ್ಲೆ, ಬೀದರ್ ಹಾಗೂ ತೆಲಂಗಾಣದಲ್ಲಿ ಧಾರಾಕಾರವಾಗಿ ಕಳೆದ 2 ದಿನಗಳಿಂದಲೂ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಕಾಗಿಣಾ ನದಿ ಉಕ್ಕಿ ಹರಿತಾ ಇದೆ. ಮಳಖೇಡದ ಉತ್ತರಾದಿ ಮಠದ ಸದ್ಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಈಗ ಸಂಪೂರ್ಣವಾಗಿ ಉತ್ತರಾದಿ ಮಠದಲ್ಲಿರುವಂತಹ ಜಯತೀರ್ಥರ ಮೂಲ ವೃಂದಾವನ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ಇಷ್ಟು ಜಲಾವೃತವಾದರೂ ಕೂಡ ಎಂದಿನಂತೆ ಜಯತೀರ್ಥರ ಮೂಲ ವೃಂದಾವನಕ್ಕೆ ಏನು ಪೂಜೆ ಸಲ್ಲಿಸಬೇಕು, ಅರ್ಚಕರು ತಮ್ಮ ಕೆಲಸಗಳನ್ನು ದಿನನಿತ್ಯದಂತೆ ಇವತ್ತು ಕೂಡ ಸುಮಾರು 10 ರಿಂದ 12 ಅಡಿಯಷ್ಟು ನೀರು ಜಯತೀರ್ಥರ ಮೂಲ ವೃಂದಾವನದ ಸುತ್ತಲೂ ಕೂಡ ಬಂದರೂ ಕೂಡ ಏನಂದ್ರೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಜಯತೀರ್ಥರ ಮೂಲ ವೃಂದಾವನದ ಪಕ್ಕದಲ್ಲಿರುವಂತಹ ಕಾಗಿಣಾ ನದಿ ಈಗ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಉಕ್ಕಿ ಹರಿತಾ ಇರೋದು. ಜಯತೀರ್ಥರ ಮೂಲ ವೃಂದಾವನಕ್ಕೆ ತೆರಳಿದ್ದಾರೆ. ಅದಾದ ಬಳಿಕ ಏನಂದ್ರೆ ಈಜ್ಕೊಂಡೇ ಈ ಒಂದು ಹೊರಗಡೆ ಬರಬೇಕಾದಂತಹ ಪ್ರಸಂಗ ಎದುರಾಗಿದೆ. ಸುಮಾರು 10 ರಿಂದ 12 ಅಡಿಗೂ ಏನಂದ್ರೆ ಹೆಚ್ಚಿನ ಪ್ರಮಾಣದ ನೀರು ಇಲ್ಲಿ ಸಂಗ್ರಹವಾಗಿದೆ. ಹೀಗಾಗಿ ಅರ್ಚಕರು ಆ ಒಂದು ನೀರಿನಲ್ಲಿ ಈಜ್ಕೊಂಡು ಬಂದು ಈ ಒಂದು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಅರ್ಚಕರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಈಗ ಈ ಒಂದು ಮಠಕ್ಕೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಯಾವಾಗ? ವೃಂದಾವನ ಸಂಪೂರ್ಣವಾಗಿ ಜಲಾವೃತವಾಗಿದೆ ಯಾವಾಗ ಸರ್? ನಿನ್ನೆ ಮೊನ್ನೆ ಧಾರಾಕಾರವಾಗಿ ಮಳೆಯಾದದ್ದಕ್ಕಾಗಿ ಇವತ್ತು ಬೆಳಗ್ಗೆ 4 ಗಂಟೆಗೆ ನಮ್ಮ ಅರ್ಚಕರಾದ ಬದರಿಯಾಚಾರ್ಯರು ನಿರ್ಮಾಲ್ಯ ಸೇವೆಗೆ ಹೋದಾಗ ನಿರ್ಮಾಲ್ಯ ಸೇವೆ ಮುಗಿದ ಮೇಲೆ 5:15ಗೆ ನೀರು ಒಳಗಡೆ ಬಂತು. ಆಮೇಲೆ ಅವರು ಬಂದು ನನಗೆ ಹೇಳಿದರು, ಆಚಾರ್ಯ ಹೀಗಾಗಿದೆ ಅಂತ. ಆಮೇಲೆ 5:15ಗೆ ನಮ್ಮ ತಿರುಪತಿ ಆಚಾರ್ಯರು ಕೂಡ ಬಂದರು. ಅವರು ಕೂಡ ಬಂದು ಅನ್ನ ಪಾಯಸ ಮಾಡಿ ಬೇಗ 7:15 ಒಳಗಾಗಿ ಹಸ್ತೋದಕ ಮಾಡಿದ್ದೇವೆ. 7:15, 8ಕ್ಕೆ ಹಸ್ತೋದಕ ಮಾಡಿ ಹೊರಗಡೆ ಬಂದ ಮೇಲೆ ಪೂರ್ಣ ವೃಂದಾವನ ಮುಳುಗಿತು. ಆದರೆ ಹಸ್ತೋದಕ ಮಾಡುವಾಗ ಮಾತ್ರ ಅರ್ಧ ವೃಂದಾವನ ಮುಳುಗಿತ್ತು. ಅಕ್ಷಂತಿ ಅಂಗಾರ ಹಚ್ಚಲಿಕ್ಕೆ ಬರ್ತಾ ಇತ್ತು ಅಂತೇಳಿ ಅಭಿಷೇಕವನ್ನು ಮಾಡಿ ಪಂಚಾಮೃತ ಮಾಡಿ ಆಮೇಲೆ ಅಲಂಕಾರಗಳನ್ನು ಮಾಡಿ ಹಸ್ತೋದಕ ತೋರಿಸಿ ಬಂದೇವೆ. ಆಮೇಲೆ 8:15 ಗಂಟೆಗೆ ವೃಂದಾವನ ಪೂರ್ಣ ಮುಳುಗ್ತು. ಈಗ ಆ ವೃಂದಾವನ ಮೇಲೆ 6 ಅಡಿ ನೀರು ಇದೆ. ಒಂದು ವೇಳೆ ಮತ್ತಷ್ಟು ನೀರು ಹೆಚ್ಚಾದ್ರೆ ಮತ್ತೆ ಪೂಜೆ ಹೆಂಗೆ ಮಾಡ್ತೀರಾ? ಆಗ ವೃಂದಾವನ ಪೂಜೆ ಇಲ್ಲದೆ ಇದ್ದರೆ ಯಾರಿಗೂ ಮಠದಲ್ಲಿರೋರು ಊಟ ಇರೋದಿಲ್ಲ. ಯಾರಿಗೂ ಕೇವಲ ಬರೀ ಫರಾಳವನ್ನು ಮಾಡಿ ಹಾಲು ಹಣ್ಣು ತಿಂದು ಮಾತ್ರ ಕೊಡ್ತೇವೆ. ಅಷ್ಟಕ್ಕೇನು ಬೇಕೋ 10-15 ದಿನಗಳಿಗೆ ಬೇಕಾದ ಆಹಾರ ಧಾನ್ಯಗಳನ್ನು ಕೂಡ ನಾವು ಇಟ್ಕೊಂಡಿರ್ತೇವೆ. ಇದು ಏನಂದ್ರೆ ಮಠದ ಆಚಾರ್ಯರು ಹೇಳ್ತಾ ಇರುವಂತಹ ಮಾತು. ಈಗಾಗಲೇ ಸುಮಾರು 6 ಅಡಿಗೂ ಹೆಚ್ಚು ನೀರು ಅಂದ್ರೆ ಈಗಾಗಲೇ ವೃಂದಾವನದ ಸುತ್ತಲೂ ಕೂಡ ಈಗಾಗಲೇ ಬಂದಿದೆ. ಒಂದು ಮತ್ತಷ್ಟು ಮಳೆ ಹೆಚ್ಚಾಗಿದ್ದೇ ಆದರೆ ಮತ್ತಷ್ಟು ನೀರು ಏರುವಂತಹ ಎಲ್ಲ ಚಾನ್ಸಸ್ ಇದೆ. ಆ ಒಂದು ಸಂದರ್ಭದಲ್ಲಿ ಏನಂದ್ರೆ ಮಠದ ಪೂಜೆ ಪುನಸ್ಕಾರವನ್ನು ಮಳೆಯ ನೀರು ತಗ್ಗುವವರೆಗೂ ಕೂಡ ನಿಲ್ಲಿಸಲಾಗುವುದು ಅಂತ ಹೇಳಿ ಮಠದ ಆಚಾರ್ಯರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.